ಮತ್ತು ಈಗ ಬರ್ತಿರೋ ಡಾಕ್ಟರ್ ಬಹಳ ಫೇಮಸ್ ಗೈನಕಾಲಜಿಸ್ಟ್, ಈ ನಗರದಲ್ಲೇ ದಿ ಬೆಸ್ಟ್ ಸರ್ಜನ್. ಅವ್ರು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಸುರಕ್ಷಾ ಯಾವುದೇ ತೊಂದರೆ ಇದ್ದರೂ ಅವರಿಗೆ ಹೇಳೋದಕ್ಕೆ ಹೇಳಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮತ್ತು ಅವಳು ಕಣ್ತೆರೆದಾಗ ನಾನು ಅವಳ ಕಣ್ಮುಂದೆ ಕಂಡ್ರೆ ಅತಿಯಾಗಿ ಎಕ್ಸೈಟ್ ಆಗ್ತಾಳೆ. ಅದಕ್ಕೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಒಮ್ಮೆ ಸುರಕ್ಷಾ ಹತ್ರ ಹೋಗಿ ಅವಳ ತಲೆಯ ಮೇಲೆ ಕೈ ಇಟ್ಟು ಸವರಿ, ಸುರಕ್ಷಾಳನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳಿ ಆಂಟಿ ಅಂತ ಹೇಳಿ ಹೊರಟು ಹೋದ ಸಾಮ್ರಾಟ್. ರೂಮ್ನಿಂದ ಹೊರಗೆ ಬಂದ ಸಾಮ್ರಾಟ್ ತನ್ನ ಪೇರೆಂಟ್ಸ್ ಹತ್ರ ಒಮ್ಮೆ ಹೋಗಿ ಅಮ್ಮ ಅಪ್ಪನನ್ನು ಕೂಡ ಚೆಕ್ ಮಾಡಿ ಆಫೀಸ್ಗೆ ಹೊರಟು ಹೋದ. ಸಾಮ್ರಾಟ್ ಹೋದ ಅರ್ಧ ಗಂಟೆ ನಂತರ ಅವ್ರ ಮನೆಯ 45-50 ವರ್ಷದೊಳಗಿನ ಒಬ್ಬ ಮಹಿಳೆ ಬಂದರು. ಜೀನ್ಸ್ ಪ್ಯಾಂಟ್, ಸ್ಲೀವ್ಲೆಸ್ ಲಾಂಗ್ ಕುರ್ತಾ ತೊಟ್ಟು ಬಂದಿದ್ದರು. ಹಾಲ್ನಲ್ಲಿ ಕೂತಿದ್ದ ರಾಮಕೃಷ್ಣ ಅವರು ಆಕೆಯನ್ನು ಆಶ್ಚರ್ಯದಿಂದ ನೋಡ್ತಿದ್ರೆ, ಪಕ್ಕದಲ್ಲಿದ್ದ ಲಲಿತಾ ಅವರು ಯಾರಮ್ಮ ನೀವು ಅಂತ ಕೇಳಿದ್ರು. ಅವರಿಬ್ಬರನ್ನ ನೋಡಿ ಸಣ್ಣ ನಗುನಕ್ಕು ತನ್ನನ್ನು ತಾನು ಪರಿಚಯಿಸಿಕೊಳ್ಳಲು ಕೈ ಮುಂದೆ ಚಾಚಿಸಿದ್ದಂತೆ ಮೇಲಿಂದ ಶ್ರೀನಿವಾಸ್ ಅವರು ಆಕೆಯನ್ನು ನೋಡಿ, ನಮಸ್ತೆ ಮಿಸಸ್ ಜೋಸೆಫ್ ಅವರೇ ಅಂತ ಮಾತನಾಡಿಸಿದ್ರಿಂದ, ನಮಸ್ತೆ ಶ್ರೀನಿವಾಸ್ ಅವರೇ, ಹೇಗಿದ್ದೀರಿ ಅಂತ ನಗುಮುಖದಿಂದ ಮಾತಾಡಿಸಿದ್ರು ಆಕೆ. ಕೆಳಗೆ ಬಂದ ಶ್ರೀನಿವಾಸ್ ಅವರು ಆಕೆಗೆ ಸೋಫಾ ತೋರಿಸಿ ಕೂತ್ಕೊಳ್ಳೋದಕ್ಕೆ ಹೇಳಿ ಎದುರಿಗೆ ಗಾಬರಿಯಿಂದ ನೋಡ್ತಿದ್ದ ಲಲಿತಾ ಮತ್ತು ರಾಮಕೃಷ್ಣ ಅವರ ಹತ್ರ, ಬಿಗ್ರೆ, ಈಗ ಮಿಸಸ್ ಜೋಸೆಫ್ ಹೆಸರು ಎಲಿನಾ, ನಗರದ ಬೆಸ್ಟ್ ಗೈನಕಾಲಜಿಸ್ಟ್ ಅಂತ ಆಕೆ ಬಗ್ಗೆ ಹೇಳಿ ರಾಮಕೃಷ್ಣ ಅವರನ್ನು ತೋರಿಸ್ತಾ, ಮಿಸಸ್ ಜೋಸೆಫ್ ಅವರೇ, ಇವರು ನಮ್ಮ ಸಾಮ್ರಾಟ್ ಅವ್ರ ಮಾವ ರಾಮಕೃಷ್ಣ ಅವರು, ಇವರ ವೈಫ್ ಲಲಿತಾ ಅವರು, ಇವ್ರ ಮಗಳನ್ನೇ ನಮ್ಮ ಸಾಮ್ರಾಟ್ ಮದುವೆ ಆಗಿದ್ದು ಅಂತ ಹೇಳಿದ್ರು. ಓಹೋ, ರಿಯಲಿ ನೈಸ್ ಟು ಮೀಟ್ ಯು. ನಿಮ್ಮ ಮಗಳು ಬಹಳ ಅದೃಷ್ಟವಂತೆ ಮೇಡಮ್. ಸಾಮ್ರಾಟ್ ಥರದ ಹುಡುಗ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅಂದರೆ ಆಕೆ ಗ್ರೇಟ್ ಅಂದರು. ರಾಮಕೃಷ್ಣ ಅವರು ಹಲ್ಲು ಕಡಿತಾ ಮನಸ್ಸಿನಲ್ಲೇ, ಅದೃಷ್ಟನ ದರಿದ್ರದಂತ ಅಂದ್ಕೊಂಡಿದ್ದಾನೆ ಅಂತ ನಾವು ಬೇಸರ ಪಡ್ತಾ ಇದ್ದರೆ, ಇವನನ್ನು ಮದುವೆ ಆಗೋದು ಅದೃಷ್ಟ ಅಂತೆ. ಚೀಚಿ, ಇಂಥವರೆಲ್ಲ ನನಗೆ ಯಾಕೆ ಸಿಗ್ತಾರೋ ಅಂತ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಇದ್ದರೆ, ಎಲಿನಾ ಅವ್ರನ್ನ ನೋಡಿ, ವಾಟ್ ಹ್ಯಾಪನ್ಸ್, ಏನಾದರೂ ತೊಂದರೆಯಾ ಅಂತ ಕೇಳಿದರು. ಲಲಿತಾ ಅವರು, ಆಹಾ ಏನಿಲ್ಲಮ್ಮ, ನೀವು ಕಾಫಿ ಟೀ ಏನಾದರೂ ಕುಡಿತೀರಾ ಅಂತ ವಿಷಯ ಬದಲಿಸಿದ್ರು. ಓಹ್ ನೋ ಥ್ಯಾಂಕ್ಸ್ ಮೇಡಮ್, ಒಮ್ಮೆ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿದರೆ ಆಕೆಯನ್ನು ಚೆಕ್ ಮಾಡಬೇಕು. ಸಾಮ್ರಾಟ್ ಮತ್ತೆ ಮತ್ತೆ ಹೇಳಿದ್ದಾನೆ, ಮೊದಲು ಬಂದ ತಕ್ಷಣ ತನ್ನ ಹೆಂಡತಿ ಕಂಡೀಷನ್ ಚೆಕ್ ಮಾಡಿ ಅಂತ ಅಂದರು ಎಲಿನಾ. ಹಾಂ, ಹೋಗಿ ನೋಡಿ ಮಿಸಸ್ ಜೋಸೆಫ್. ಅಮ್ಮ ಲಲಿತಾ, ಡಾಕ್ಟರ್ ಅವರಿಗೆ ಸುರಕ್ಷಾ ರೂಮ್ನ ತೋರಿಸಮ್ಮ. ಹಾಗೆ ನೀನು ಕೂಡ ಹತ್ತಿರವೇ ಇದ್ದು ಹುಡುಗಿಗೆ ಏನೇನು ತೊಂದರೆಗಳಿವೆಯೋ ಎಲ್ಲವನ್ನೂ ಹೇಳಮ್ಮ ಅಂದರು ಶ್ರೀನಿವಾಸ್ ಅವರು. ಹಾಂ ಅಣ್ಣಯ್ಯ ಅನ್ನುತ್ತಾ ಎಲಿನಾ ಅವ್ರನ್ನ ಸುರಕ್ಷಾಳ ರೂಮಿಗೆ ಕರ್ಕೊಂಡು ಹೋದರು ಲಲಿತಾ ಅವರು. ಡಾಕ್ಟರ್ ಹೋಗುವಷ್ಟರಲ್ಲೂ ಸುರಕ್ಷಾ ಇನ್ನು ಪ್ರಜ್ಞೆ ಇಲ್ಲದೆ ನಿದ್ರೆಯಲ್ಲೇ ಇದ್ಲು. ಎಲಿನಾ ಅವರಿಗೆ ಕೂತ್ಕೊಳ್ಳೋದಕ್ಕೆ ಕುರ್ಚಿ ನೀಡಿದಾಗ, ಇಟ್ಸ್ ಓಕೆ ಲಲಿತಾ ಅವರೇ ಎನ್ನುತ್ತಾ ಆಕೆ ಸುರಕ್ಷಾಳ ಪಕ್ಕದಲ್ಲಿ ಕೂತು ಮೊದಲಿಗೆ ಸುರಕ್ಷಾಳ ಹಳೆಯ ರಿಪೋರ್ಟ್ಸ್ ಎಲ್ಲವನ್ನ ತೋರಿಸಲು ಕೇಳಿದಾಗ, ಲಲಿತಾ ಅವರು ಸುರಕ್ಷಾಳ ಹಳೆಯ ರಿಪೋರ್ಟ್ಗಳಿಂದ ಹಿಡಿದು ಈ ಮಧ್ಯೆ ಸಾಮ್ರಾಟ್ ಮಾಡಿಸಿದ ರಿಪೋರ್ಟ್ಸ್ಗಳವರೆಗೂ ಎಲ್ಲವನ್ನು ಆಕೆಯ ಮುಂದೆ ಇಟ್ಟರು. ಅವೆಲ್ಲವನ್ನು ಚೆಕ್ ಮಾಡ್ತಿರುವಾಗಲೇ ಸುರಕ್ಷಾಗಿಗೆ ಸ್ವಲ್ಪ ಪ್ರಜ್ಞೆ ಬಂದು ಪಕ್ಕದಲ್ಲಿದ್ದ ಆಕೆಯನ್ನು ನೋಡಿದ್ಲು. ಹಾಯ್ ಸುರಕ್ಷಾ ಅಂತ ನಗ್ತಾ ಮಾತಾಡಿಸಿದ್ರು. ಮೆಲ್ಲಗೆ ಅರ್ಧ ಕಣ್ಣು ತೆರೀತ್ಲೆ ತನ್ನ ಪಕ್ಕವಿರುವ ಹೊಸ ವ್ಯಕ್ತಿ ಯಾರೋ ತಿಳಿಯದೆ ಗಾಬರಿ ಪಡ್ತಾ ಹೇಳ್ತಾ ಇದ್ದರೆ, ಹಲೋ ಎನ್ನುತ್ತಾ ಗಾಬರಿಯಿಂದ ನೋಡ್ತಿದ್ದ ಸುರಕ್ಷಾಳಿಗೆ, ಡೋಂಟ್ ಗೆಟ್ ಪ್ಯಾನಿಕ್ ಮಿಸಸ್ ಸಾಮ್ರಾಟ್, ನಾನು ಡಾಕ್ಟರ್ ಎಲಿನಾ, ಗೈನಕಾಲಜಿಸ್ಟ್, ನಿನ್ನ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ತನ್ನನ್ನು ತಾನು ಪರಿಚಯಿಸಿಕೊಂಡ್ರು ಎಲಿನಾ. ಮಿಸಸ್ ಸಾಮ್ರಾಟ್ ಎಂಬ ಮಾತಿಗೆ ಚುರುಕಾಗಿ ನೋಡಿ, ಓಹ್ ಎನ್ನುತ್ತಾ, ನಾನು ಸುರಕ್ಷಾ ಅಂತ ಹೇಳಿದ್ಲು. ಹೌದು ನನಗೆ ಗೊತ್ತು ಸುರಕ್ಷಾ, ನಿನ್ನ ಹಸ್ಬೆಂಡ್ ನಿನ್ನ ಬಗ್ಗೆ ಹೇಳಿದ್ದಾರೆ ಅಂತ ಸಣ್ಣ ನಗುವಿನೊಂದಿಗೆ ಹೇಳಿ ರಿಪೋರ್ಟ್ ಪಕ್ಕಕ್ಕಿಡ್ತಾ, ಸರಿ ಸುರಕ್ಷಾ, ನಿನಗೆ ಹೀಗೇನು ಅನ್ನಿಸ್ತಿದೆ ಎನ್ನುತ್ತಾ ಅವಳ ತೊಂದರೆಗಳನ್ನೆಲ್ಲ ಮೆಲ್ಲನೆ ಕೇಳಿ ತಿಳ್ಕೊಂಡ್ರು. ಅವ್ರು ಚೆನ್ನಾಗಿ ಮಾತಾಡಿಸಿದ್ರಿಂದ ಸುರಕ್ಷಾ ಕೂಡ ಸ್ವಲ್ಪ ಧೈರ್ಯ ಮಾಡಿ, ಡಾಕ್ಟರ್
ಈಗ ನನ್ನ ಮಗುವಿನ ಕಂಡೀಷನ್ ಹೇಗಿದೆ, ಅದಕ್ಕೇನಾದರೂ ತೊಂದರೆ ಆಗಿದೆಯಾ ಅಂತ ಮೆಲ್ಲನೆ ಕೇಳಿದ್ಲು. ನೋ 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 ಮಿಸ್ಸಸ್ ಸಾಮ್ರಾಟ್, ಮಗುವಿಗೆ ಯಾವುದೇ ತೊಂದರೆ ಇಲ್ಲ. ಮಗುವಿನ ಕಂಡೀಷನ್ ಕೂಡ ಪರ್ಫೆಕ್ಟ್ ಆಗಿದೆ. ನಾನು ಒಮ್ಮೆ ನಿನ್ನ ಇಂಟರ್ನಲ್ ಆಗಿ ಚೆಕ್ ಮಾಡಬೇಕು ಅಂದರು. ಸುರಕ್ಷಾ ಸ್ವಲ್ಪ ಮುಜುಗರಿಂದ ಲಲಿತಾ ಅವರ ಕಡೆ ನೋಡಿ ಹ್ಞೂ ಅಂದ್ಲು ಸಣ್ಣಗೆ. ಡೋಂಟ್ ವರಿ ಸುರಕ್ಷಾ, ನೀನು ಭಯಪಡುವ ಅವಶ್ಯಕತೆ ಏನಿಲ್ಲ. ಫ್ರೀ ಆಗಿರು ಸುರಕ್ಷಾ, ನಾನು ನಿನ್ನ ತಾಯಿಯಂತೆ ಅಂತ ಹೇಳಿದ್ರು. ಬೇಕಿದ್ರೆ ನಿಮ್ಮ ತಾಯಿಯನ್ನು ಇಲ್ಲೇ ಇರೋದಕ್ಕೆ ಹೇಳೋಣ, ಓಕೆನಾ? ಫೀಲ್ ಫ್ರೀ ಅಂದರು. ಸುರಕ್ಷಾ ನಗ್ತಾ ಓಕೆ ಮೇಡಮ್ ಅಂದ್ಲು. ನೋ 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 ಡೋಂಟ್ ಕಾಲ್ ಮೇಡಮ್, ಜಸ್ಟ್ ಕಾಲ್ ಆಂಟಿ, ಓಕೆ? ಹಾಂ ಆಂಟಿ ಅಂದ್ಲು. ದ್ಯಾಟ್ಸ್ ಗುಡ್ ಸುರಕ್ಷಾ ಅಂತ ಲಲಿತಾ ಅವ್ರ ಹತ್ರ ಬಾಗಿಲು ಹಾಕಲು ಹೇಳಿದ್ರು ಎಲಿನಾ. ಆಫೀಸ್ಗೆ ಹೋದ ಸಾಮ್ರಾಟ್ ಕೆಲಸ ಮಾಡ್ತಿದ್ದಾನೆ ಎಂಬ ಹೆಸರೇ ಹೊರತು ಪದೇ ಪದೇ ಫೋನ್ ಕಡೆ ನೋಡುತ್ತಲೇ ಇದ್ದ ಎಲಿನಾ ಅವರ ಕರೆಗಾಗಿ. ಹಾಗೆ ಎಲಿನಾ ಅವರ ಕಾಲ್ಗೆ ಕಾಯ್ತಿದ್ದ ಸಾಮ್ರಾಟ್ಗೆ ಇದ್ದಕ್ಕಿದ್ದಂತೆ ಹಾಸ್ಪಿಟಲ್ನಿಂದ ಕರೆ ಬಂತು. ತಾನು ನೆನೆ ಆಪರೇಷನ್ ಮಾಡಿದ ಪೇಷಂಟ್ಗೆ ಎಮರ್ಜೆನ್ಸಿ ಆಗಿದ್ದರಿಂದ ಅನಿವಾರ್ಯವಾಗಿ ಹಾಸ್ಪಿಟಲ್ಗೆ ಹೋದ ಸಾಮ್ರಾಟ್. ಕಾರ್ ಹಾಸ್ಪಿಟಲ್ ಕಾಂಪೌಂಡ್ ಒಳಗೆ ಬರ್ತಿದ್ದಾಗಲೇ ಮೇಲಿನ ಫ್ಲೋರ್ನಲ್ಲಿದ್ದ ಸಾರಾ ಕಣ್ಣುಗಳಲ್ಲಿ ಮಿಂಚು ಬಂತು. ಮೇಲಿಂದ ತನ್ನನ್ನು ಗಮನಿಸ್ತಿದ್ದ ಸಾರಾಳನ್ನು ಗಮನಿಸದೆಯೇ ಸಾಮ್ರಾಟ್ ಅವಸರವಾಗಿ ಹಾಸ್ಪಿಟಲ್ನ ಒಳಗೆ ಹೋಗಿ ತಕ್ಷಣ ICUಗೆ ಹೋದ. ಪೇಷಂಟ್ ಕಂಡೀಷನ್ ಚೆಕ್ ಮಾಡಿದ ಸಾಮ್ರಾಟ್ ಪೇಷಂಟ್ಗೆ ತೊಂದರೆ ಗಂಭೀರವಾಗಿ ಇದ್ದಿದ್ದರಿಂದ ಅವನ ಸಮಸ್ಯೆ ಸರಿಯಾಗುವವರೆಗೂ ಅಲ್ಲೇ ಇದ್ದು ಅಬ್ಸರ್ವ್ ಮಾಡಬೇಕು ಅಂತ ನಿರ್ಧರಿಸಿದ. ಸುರಕ್ಷಾಳನ್ನು ಚೆಕ್ ಮಾಡಿದ ಎಲಿನಾ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ ಅಂತ, ಆದರೆ ಇದೇ ರೀತಿ ಅತಿಯಾದ ಒತ್ತಡ ತಗೊಂಡ್ರೆ ಮುಂದೆ ಬರಬಹುದಾದ ಸಮಸ್ಯೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಿದ್ರು ಎಲಿನಾ. ಆಕೆ ಸ್ವಲ್ಪ ಅಸಡ್ಡೆ ಮಾಡಿದ್ರು ಕೂಡ ಏನೇನೋ ಸಮಸ್ಯೆಗಳು ಬರುತ್ತವೆ ಅಂತ ಕ್ಲಿಯರಾಗಿ ಹೇಳಿದರು. ಎಲ್ಲವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ ಹೊಟ್ಟೆಯಲ್ಲಿರೋ ಮಗುವಿಗೆ ಕಾಮಾಲೆ ಪರಿಣಾಮ ಬೀರಿದ ವಿಷಯವನ್ನು ಮಾತ್ರ ಆಕೆ ಹತ್ರ ಮುಚ್ಚಿಟ್ರು, ಸಾಮ್ರಾಟ್ ಮೊದಲೇ ಹೇಳಿದ್ರಿಂದ. ನಂತರ ಸುರಕ್ಷಾ ಜೊತೆ ಮಾತಾಡ್ತಾ, ಯಾಕೆ ನೀನು ಇಷ್ಟು ವೀಕ್ ಆಗಿದೆಯಾ ಸುರಕ್ಷಾ? ಪ್ರತಿಯೊಂದಕ್ಕೂ ಅತಿಯಾಗಿ ಗಾಬರಿ ಪಡ್ತಾ ಯಾಕೆ ಯೋಚಿಸ್ತಿದೆಯಾ ಸುರಕ್ಷಾ? ಸಾಮ್ರಾಟ್ ತರಹದ ಡಾಕ್ಟರ್ ನಿನ್ನ ಪಕ್ಕದಲ್ಲೇ ಇರುವಾಗ ನಿನಗೇನು ತೊಂದರೆ ಇದೆ ಅನ್ನುತ್ತಾ ಬಹಳ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಪ್ರಶ್ನೆ ಮಾಡಿದ್ರು ಎಲಿನಾ ಸಾಮ್ರಾಟ್ ಬಗ್ಗೆ ಮಾತನಾಡಿದ ಪ್ರತಿ ಬಾರಿಯೂ ಸುರಕ್ಷಾ ಮುಖದಲ್ಲಿ ಅಸಹನೆ, ಕಿರಿಕಿರಿ. ಆದರೆ ಅದನ್ನು ಹೊರಗೆ ಕಾಣದಂತೆ ಮುಚ್ಚಿಡ್ತಾ ವಿಷಯ ಬದಲಿಸಲು ವಾಶ್ರೂಮ್ಗೆ ಹೋಗಬೇಕು ಅಂತ ಡಾಕ್ಟರ್ ಹತ್ರ ಹೇಳಿದ್ಲು ಸುರಕ್ಷಾ. ಯಾಶು ಸುರಕ್ಷಾ ಎನ್ನುತ್ತಾ ಎಲಿನಾ ಬಾಲ್ಕನಿಗೆ ಹೋದರೆ ಲಲಿತಾ ಅವರು ಸುರಕ್ಷಾಳನ್ನು ವಾಶ್ರೂಮ್ಗೆ ಕರ್ಕೊಂಡು ಹೋದರು. ಆ ಸಮಯಕ್ಕಾಗಿಯೇ ಕಾಯ್ತಾ ಇದ್ದ ಎಲಿನಾ ಅವರು ಕೂಡಲೇ ಸಾಮ್ರಾಟ್ಗೆ ಕರೆ ಮಾಡಿದ್ರು. ಅವರ ಕಾಲ್ಗಾಗಿ ಕಾಯ್ತಾ ಇದ್ದಂತಹ ಸಾಮ್ರಾಟ್ ICUನಿಂದ ಪರ್ಸ್ನಲ್ ರೂಮ್ಗೆ ಹೋಗಿ ಕರೆಯನ್ನು ಸ್ವೀಕರಿಸ್ದ. ಹಲೋ ಹೇಳಿ ಮೇಡಮ್ ಅಂತ ಆತುರದಿಂದ ಕೇಳ್ದ. ಹಾಂ ಸಾಮ್ರಾಟ್, ಸಮಸ್ಯೆ ಗಂಭೀರವಾಗಿಯೇ ಇದೆ ಮತ್ತು ಮಗುವಿನ ಮೇಲೂ ಕಾಮಾಲೆ ಪರಿಣಾಮ ಬಹಳಷ್ಟು ಬೀರಿದೆ. ಆಕೆಗೆ ಈಗ 8ನೇ ತಿಂಗಳು ನಡೀತಾ ಇರೋದ್ರಿಂದ ಈ 15 ದಿನಗಳ ಕಾಲ ನಾವು ಕಾಪಾಡಿಕೊಳ್ಳಲು ಸಾಧ್ಯ. ಆದರೆ ಆಮೇಲೆ ಡೆಲಿವರಿ ಆದರೂ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ಸುರಕ್ಷಾಳನ್ನು ಈ 15 ದಿನ ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಸದ್ಯಕ್ಕಂತೂ ರಕ್ತಸ್ರಾವ ಏನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಎಲಿನಾ. ಪ್ರಸ್ತುತ ತೊಂದರೆ ಇಲ್ಲ ಅಂತ ಎಲಿನಾ ಹೇಳಿದ ಮಾತಿಗೆ ಸಾಮ್ರಾಟ್ ಥ್ಯಾಂಕ್ ಗಾಡ್ ಅನ್ನುತ್ತಾ ನಿಟ್ಟುಸಿರು ಬಿಟ್ಟು, ಥ್ಯಾಂಕ್ ಯು ಮೇಡಮ್, ನಾನು ಅವಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ತೀನಿ. ಮತ್ತು ಮಗುವಿಗಿರೋ ತೊಂದರೆ ಬಗ್ಗೆ ಸುರಕ್ಷಾ ಹತ್ರ ಹೇಳಬೇಡಿ, ಆಕೆ ಬಹಳ ಸೂಕ್ಷ್ಮ ಮನಸ್ಸಿನವಳು ಅಂತ ಹೇಳ್ದ. ಆ ಸಾಮ್ರಾಟ್, ನಾನು ಆಕೆಯನ್ನು ಚೆಕ್ ಮಾಡುವಾಗಲೇ ಆ ವಿಷಯ ನಂಗೆ ಅರ್ಥ ಆಯಿತು. ನೀನು ನನಗೆ ಆ ವಿಷಯವನ್ನು ಅಷ್ಟು ಸಲ ಹೇಳೋ ಅವಶ್ಯಕತೆ ಇಲ್ಲ. ನಾನು ಆಕೆಗೆ ಏನೂ ಹೇಳಿಲ್ಲ, ಇನ್ನು ಮುಂದೆಯೂ ಹೇಳಲ್ಲ. ನಾನು ಅವಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ತೇನೆ, ನೀನು ಗಾಬರಿ ಪಡಬೇಡ ಅಂತ ಹೇಳಿ ಕರೆ ಕಟ್ ಮಾಡಿದ್ರು ಡಾಕ್ಟರ್. ಸಾಮ್ರಾಟ್ ಕಾಲ್ ಕಟ್ ಮಾಡಿದ ತಕ್ಷಣವೇ ಎಲಿನಾ ಅವರಿಗೆ ಮತ್ತೊಂದು ಕರೆ ಬಂತು
ಸ್ಕ್ರೀನ್ ಮೇಲಿರೋ ಹೆಸರು ನೋಡಿ ಕರೆಯನ್ನು ಸ್ವೀಕರಿಸಿದ್ರು. ಹಾಯ್ ಸಾರಾ, ಹೌ ವಾಸ್ ಯುವರ್ ಡೇ ಅಂದರು ನಗ್ತಾ. ಯಾ ಗುಡ್ ಮ್ಯಾಮ್, ಇವನ್ ಬಹಳ ಹ್ಯಾಪಿಯಾಗಿದ್ದೀನಿ ಅಂತ ಮೊಬೈಲ್ನಲ್ಲಿ ಸಾಮ್ರಾಟ್ ಫೋಟೋವನ್ನು ನೋಡ್ತಾ ಹೇಳಿದ್ಲು. ರಿಯಲಿ ವೆರಿ ಗುಡ್ ಅಂತ ಸ್ವಲ್ಪ ಹೊತ್ತು ನಗ್ತಾ ಸಾರಾ ಜೊತೆ ಮಾತಾಡಿ ಸುರಕ್ಷಾ ರೂಮಿಗೆ ಬರ್ತಾ ಇರೋದನ್ನು ನೋಡಿ ಓಕೆ ಬೇಬಿ, ಐ ಹ್ಯಾವ್ ಸಮ್ ವರ್ಕ್ ಅಂದರು. ಓಕೆ ಮ್ಯಾಮ್, ಕಾಲ್ ಲೇಟರ್ ಅಂತ ಕರೆ ಕಟ್ ಮಾಡಿ ಸಾಮ್ರಾಟ್ ಫೋಟೋವನ್ನೇ ಪ್ರೀತಿಯಿಂದ ಸವರ್ತಾ ಇದ್ದಾಳೆ ಸಾರಾ ಕಾಲ್ ಕಟ್ ಮಾಡಿದ ಎಲೀನಾ ಸುರಕ್ಷಾಳನ್ನು ನೋಡ್ತಾ ಒಳಗೆ ಹೋಗಿ ಸುರಕ್ಷಾ, ಹೌ ಯು ಫೀಲ್ ನಾವ್ ಅಂದರು. ಓಕೆ ಆಂಟಿ, ನಾನು ಚೆನ್ನಾಗಿದ್ದೀನಿ ಅಂದ್ಲು ಸುರಕ್ಷಾ. ಹಾಂ ಓಕೆ ಸುರಕ್ಷಾ, ಹಾಗಿದ್ರೆ ನಾನು ಹೋಗಿ ಮತ್ತೆ ನಾಳೆ ಬರ್ತೀನಿ ಅಂದರು ಎಲೀನಾ. ಊಟ ಮಾಡಿ ಹೋಗಿ ಆಂಟಿ ಅಂದ್ಲು ಸುರಕ್ಷಾ. ಅಷ್ಟರಲ್ಲಾಗಲೇ ಊಟದ ಸಮಯ ಆಗ್ತಿತ್ತು. ಎಲೀನಾ ಸಣ್ಣ ನಗುನಕ್ಕು ಸುರಕ್ಷಾಳ ವಿನಂತಿಯನ್ನು ನಿರಾಕರಿಸ್ತಾ ನೋ ಥ್ಯಾಂಕ್ಸ್ ಸುರಕ್ಷಾ, ನಾನು ಮನೆಗೆ ಹೋಗಬೇಕು ಅಂದರು ಮೃದುವಾಗಿ. ಸುರಕ್ಷಾಗೆ ಆಕೆಯ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲದ ಕಾರಣ ಸರಿ ಆಂಟಿ, ಮುಂದೆ ಸಲ ಖಂಡಿತ ನಮ್ಮ ಜೊತೆ ಊಟ ಮಾಡಬೇಕು ಅಂದ್ಲು. ಎಲೀನಾ ನಗ್ತಾ ಓಕೆ ಬೇಬಿ, ನಿನ್ನನ್ನು ನೋಡ್ತಿದ್ರೆ ನಮ್ಮ ಮಗಳನ್ನ ನೋಡ್ತಿದ್ದಂತಿದೆ ಅಂದರು ಎಲೀನಾ. ಸುರಕ್ಷಾ, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೋಗಿ ನಿನಗಾಗಿ ಊಟ ತರ್ತೀನಿ ಅಂತ ಸುರಕ್ಷಾಳಿಗಾಗಿ ಊಟ ತರಲು ಹೋದರು ಲಲಿತಾ ಅವರು. ಓಕೆ ಅಮ್ಮ ಅಂತ ಲಲಿತಾ ಅವ್ರಿಗೆ ಹೇಳಿ, ಹೋ ನಿಮಗೆ ನನ್ನ ವಯಸ್ಸಿನ ಮಗಳಿದ್ದಾಳ ಆಂಟಿ, ಆದರೆ ಹಾಗೆ ಅನಿಸೋದೇ ಇಲ್ಲ ನೀವು ಅಂದ್ಲು ಸುರಕ್ಷಾ ನಗ್ತಾ. ಹೌದು ಸುರಕ್ಷಾ, ನಿನಗೆ ಗೊತ್ತಾ ನನ್ನ ಮಗಳು ಕೂಡ ಮೆಡಿಸಿನ್ ಮಾಡಿದ್ದಾಳೆ, ಅದರಲ್ಲೂ ನಿಮ್ಮ ಹಾಸ್ಪಿಟಲ್ನಲ್ಲೇ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ, ಸಾಮ್ರಾಟ್ಗೆ ಅಸಿಸ್ಟೆಂಟ್ ಮಾಡ್ತಾಳೆ ಸಾರಾ ಅಂತ ಹೇಳಿದ್ರು ಎಲೀನಾ. ಹೌದಾ ಆಂಟಿ, ಸಾರಾ ನಿಮ್ಮ ಮಗಳ ಹೆಸರು ಬಹಳ ಚೆನ್ನಾಗಿದೆ ಆಂಟಿ, ಒಮ್ಮೆ ನಿಮ್ಮ ಮಗಳನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ ಆಂಟಿ ಅಂದ್ಲು ಸುರಕ್ಷಾ. ಈ ನಡುವೆ ಲಲಿತಾ ಅವರು ಊಟದ ತಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದರಿಂದ ಸುರಕ್ಷಾ ಪಕ್ಕದಲ್ಲೇ ಕೂತು ಸುರಕ್ಷಾಳಿಗಾಗಿ ಲಲಿತಾ ಅವರೇ ಸ್ವತಃ ಮಾಡಿದ ಅನ್ನ, ಮಾವಿನಕಾಯಿ ಬೇಳೆ ಸಾರು ಕಲಸಿ ತುತ್ತು ಮಾಡಿ ತಿನ್ನಿಸಿದ್ರು ಲಲಿತಾ. ಅದನ್ನು ನೋಡ್ತಿದ್ದ ಎಲೀನಾ ಸುರಕ್ಷಾಳನ್ನು ನೋಡ್ತಾ, ಸುರಕ್ಷಾ ರಿಯಲಿ ಯು ಆರ್ ಸೋ ಲಕ್ಕಿ, ಇಷ್ಟು ಕೇರ್ ಮಾಡುವ ಅಮ್ಮ, ನಿನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡೋ ಸಾಮ್ರಾಟ್ ಥರದ ಹಸ್ಬೆಂಡ್ ಇದ್ದಾರೆ ಅಂದರು ಎಲೀನಾ. ಲಲಿತಾ ಅವರ ಬಗ್ಗೆ ಹೇಳುವಾಗ ಸುರಕ್ಷಾ ಮುಖದ ಸಂತೋಷ ಇತ್ತು. ಸಾಮ್ರಾಟ್ ಹೆಸರು ಎಳತ್ಲೆ ಕೋಪವಾಗಿ ಬದಲಾಗಿ ಹೋಯಿತು. ಸುರಕ್ಷಾ ಮುಖದಲ್ಲಿ ಬದಲಾಗ್ತಾ ಇರೋ ಭಾವನೆಗಳು ಎಲೀನಾ ಕಣ್ತಪ್ಪಿಸಿ ಹೋಗಲಿಲ್ಲ. ಸುರಕ್ಷಾಗೆ ಮತ್ತು ಸಾಮ್ರಾಟ್ ಮಧ್ಯೆ ಏನಾದರೂ ಜಗಳ ಇರಬಹುದು ಅಂತ ತಕ್ಷಣ ಅರ್ಥ ಮಾಡಿಕೊಂಡ್ರು. ಆದರೆ ಭೇಟಿಯಾದ ಮೊದಲ ದಿನವೇ ವೈಯಕ್ತಿಕ ವಿಷಯಗಳ ಬಗ್ಗೆ ಕೇಳೋದು ಸರಿಯಲ್ಲ ಅಂತ ತನ್ನ ಅನುಮಾನವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಸುರಕ್ಷಾಗೆ ಜಾಗರೂಕತೆಯಿಂದ ಇರೋದಕ್ಕೆ ಹೇಳಿ ಅಲ್ಲಿಂದ ಹೊರಟರು ಎಲೀನಾ. ಪ್ರಸ್ತುತ ಸುರಕ್ಷಾಗೆ ತೊಂದರೆ ಏನಿಲ್ಲ ಅಂತ ತಿಳ್ಕೊಂಡ ಸಾಮ್ರಾಟ್ ಸ್ವಲ್ಪ ನಿರಾಳನಾಗಿ ತನಗೆ ಆಫೀಸ್ ಕೆಲಸ ಇದ್ದದರಿಂದ ICUನಿಂದ ತನ್ನ ಚೇಂಬರ್ಗೆ ಹೊರಟು ಹೋದ. ಸಾಮ್ರಾಟ್ ಬಂದಾಗಿನಿಂದ ಅವರನ್ನು ಗಮನಿಸ್ತಾ ಇದ್ದ ಸಾರಾ ಸಾಮ್ರಾಟ್ ICUನಿಂದ ತನ್ನ ಕ್ಯಾಬಿನ್ಗೆ ಹೋಗ್ತಾ ಇದ್ದಂತೆ ಅವನ ಹಿಂದೆಯೇ ಕ್ಯಾಬಿನ್ವರೆಗೆ ಹೋಗಿ ಮೈ ಐ ಕಮ್ ಇನ್ ಸರ್ ಅಂತ ಅನುಮತಿಯನ್ನು ಕೇಳಿದ್ಲು. ಸಾರಾ ಧ್ವನಿಯನ್ನು ಕೇಳಿ ತಲೆ ಎತ್ತಿ ಆಕೆಯನ್ನು ನೋಡಿದ ಸಾಮ್ರಾಟ್ ಹುಬ್ಬುಗಂಟಿಗ್ತಾ ಒಳಗೆ ಬರಲು ಕೂಡ ಹೇಳಿದೆ. ನೀನ್ಯಾಕೆ ಸಾರಾ ಇಲ್ಲಿ? ನಿನ್ನ ಕೆಲಸ ಈ ಫ್ಲೋರ್ನಲ್ಲಿ ಅಲ್ವಲ್ಲ, ನೀನು ಡಾಕ್ಟರ್ ಮೇಲಿರೋ ಆಸರಿಗೆ ಅಸಿಸ್ಟ್ ಮಾಡಲು ಹೇಳಿದ್ದೀನಲ್ಲ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದ ಕೋಪದಿಂದ. ಪ್ಲೀಸ್ ಸರ್, ಒಮ್ಮೆ ನಾನು ಹೇಳೋದನ್ನು ಕೇಳಿ ಅಂದ್ಲು ಸಾರಾ ಬೇಡ್ಕೊಳ್ತಾ. ನಾನು ಆಗಲೇ ನಿನಗೆ ಹೇಳಿದ್ದೀನಿ ನೀನು ನನಗೆ ಕಾಣಿಸ್ಕೊಳ್ಬಾರ್ದು ಅಂತ, ಮತ್ತ್ಯಾಕೆ ಇಲ್ಲಿಗೆ ಬಂದೆ? ಜಸ್ಟ್ ಗೋ ಸಾರಾ, ನಾನು ನಿನ್ನ ಮಾತು ಕೇಳೋದಕ್ಕೆ ಸಿದ್ಧ ಇಲ್ಲ ಅಂದ ಸಾಮ್ರಾಟ್. ಪ್ಲೀಸ್ ಸರ್, ನನಗೆ ಒಂದು ಚಾನ್ಸ್ ಕೊಡಿ, ನಾನು ಹೇಳೋದನ್ನು ಒಮ್ಮೆ ಕೇಳೋದಕ್ಕೆ ಟ್ರೈ ಮಾಡಿ ಅಂದ್ಲು ಸಾರಾ. ಸ್ವಭಾವತಃ ಸಾಮ್ರಾಟ್ಗೆ ಎದುರಿಗಿರೋರು ಹೇಳೋದನ್ನು ಕೇಳಿ ಆಲೋಚಿಸೋ ಗುಣ ಇದ್ದರೂ ಕೂಡ ಸುರಕ್ಷಾ ವಿಷಯದಲ್ಲಿ ಆವೇಶದ ಕಾರಣ ಒಮ್ಮೆ ತಾನು ಎದುರಿಗಿರುವ ವ್ಯಕ್ತಿ ಹೇಳೋದನ್ನು ಕೇಳದೆ ತಪ್ಪು ಮಾಡಿದ್ದಾನೆ. ಮಾಡಿದ ತಪ್ಪಿನಿಂದ ಈಗ ಬಹಳ ಅನುಭವಿಸ್ತಿದ್ದಾನೆ ಕೂಡ. ಆದರೆ ಈಗ ಯಾರಿಗಾದರೂ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ತನ್ನ ಸ್ವಂತ ಅನುಭವದಿಂದ ತಿಳ್ಕೊಂಡಿದ್ದರಿಂದ ಸಾರಾ ಹಾಗೆ
ಕೇಳ್ತಿದ್ದರೆ ಎಂದುಕೋ ತಾನು ಹೇಳಿದ್ದನ್ನು ಕೇಳಬೇಕನ್ನಿಸಿ ಸೈಲೆಂಟಾಗಿ ಓಕೆ ಕಮ್ ಸಾರಾ ಅಂದ. ಸಾಮ್ರಾಟ್ ಒಳಗೆ ಕರೆದಿದ್ದೆ ತಡ. ಸಂತೋಷದಿಂದ ಒಳಗೆ ಬಂದು ಸಾರಾ ಸಾಮ್ರಾಟ್ ಮುಂದೆ ನಿಂತು, ನಿನ್ನೆ ನಾನು ಬಹಳ ಮೂರ್ಖನಂತೆ ನಡ್ಕೊಂಡೆ, ಅದಕ್ಕಾಗಿ ನಾನು ನಿಮಗೆ ಸಾರಿ ಕೇಳ್ತಿದ್ದೀನಿ. ಇನ್ಯಾವತ್ತೂ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ಆದರೆ ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ ಸರ್, ಪ್ಲೀಸ್ ಒಮ್ಮೆ ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಬಹಳ ವಿನಂತಿಸಿದ್ಲು ಸಾರಾ. ನೋ ಸಾರಾ, ನಾನು ಆಗಲೇ ನಿನ್ನೆ ಹೇಳಿದ್ದೀನಿ, ನೀನು ಬೇರೆ ಡಾಕ್ಟರ್ಗೆ ಅಸಿಸ್ಟೆಂಟ್ ಆಗಿ ಡ್ಯೂಟಿಗೆ ಸೇರ್ಕೊ ಅಂದ ಸಾಮ್ರಾಟ್. ಪ್ಲೀಸ್ ಸರ್, ಒಮ್ಮೆ ನನ್ನ ಮಾತು ಕೇಳಿ. ನಿಮ್ಮಂತಹ ಶ್ರೇಷ್ಠ ಡಾಕ್ಟರ್ಗೆ ಅಸಿಸ್ಟ್ ಮಾಡಿದ್ರೆ ನನ್ನ ಫ್ಯೂಚರ್ಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಮನ್ನು ಯಾವತ್ತೂ ಡಿಸ್ಟರ್ಬ್ ಮಾಡದೆ ಬುದ್ಧಿವಂತಿಯಾಗಿರ್ತೀನಿ. ಪ್ಲೀಸ್ ಒಮ್ಮೆ ಯೋಚಿಸಿ ಸರ್, ಪ್ಲೀಸ್ ಅಂದು ಸಾರಾ. 2 ನಿಮಿಷ ಆಲೋಚಿಸಿದ ಸಾಮ್ರಾಟ್, ಸಾರಾ ಅಷ್ಟೊಂದು ವಿನಂತಿಸೋದು ಇಷ್ಟ ಆಗದೆ ಅವಳ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಆ ಒಂದು ಉದ್ದೇಶದಿಂದ, ಓಕೆ ಸಾರಾ, ಬಟ್ ಇದೇ ನಿನಗೆ ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್. ಮತ್ತೊಮ್ಮೆ ನನ್ನನ್ನು ಪ್ರೀತಿ ಮದುವೆ ಅಂತ ಹುಚ್ಚು ಕೆಲಸ ಮಾಡ್ತಾ ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಿನ್ನ ಪೂರ್ತಿಯಾಗಿ ಈ ಹಾಸ್ಪಿಟಲ್ನಿಂದ ಡಿಸ್ಮಿಸ್ ಮಾಡ್ತೀನಿ. ನೌ ಕ್ಯಾನ್ ಗೋ ಅಂದ ಸಾಮ್ರಾಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನಾನು ನನ್ನ ಕೆಲಸ ಏನೋ ನಾನು ನೋಡ್ಕೊಳ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದಳು ಸಾರಾ. ಆದರೆ ಮನಸ್ಸಿನಲ್ಲಿ ಮಾತ್ರ ಸಾಮ್ರಾಟ್ನನ್ನು ಬಿಡಬಾರ್ದು ಅಂತ ಗಟ್ಟಿಯಾಗಿ ನಿರ್ಧರಿಸಿದ್ಲು ಸಾರಾ. ಅದು ಯಾವ ರೀತಿಯಲ್ಲಾದರೂ ಸರಿ, ಸಾಮ್ರಾಟ್ನನ್ನು ಬಿಟ್ಟುಕೊಡೋದು ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ದಿನ ಸಂಜೆ ಮನೆಗೆ ಹೋದ ಸಾರಾ ಜೊತೆ ಎಲಿನ ಮಾತುಗಳಲ್ಲಿ ಸಾಮ್ರಾಟ್ ವೈಫ್ ಸುರಕ್ಷಾ ವಿಷಯ ಹೇಳಿದ್ರಿಂದ, ವಾಟ್ ಆರ್ ಯು ಶ್ಯೂರ್ ಮ್ಯಾಮ್, ಸಾಮ್ರಾಟ್ ಸರ್ಗೆ ಮದುವೆ ಆಗಿದೆಯೇ ಆಶ್ಚರ್ಯದಿಂದ ಕೇಳಿದ್ಲು. ಹೌದು ಸಾರಾ, ಹುಡುಗಿ ಕೂಡ ಬಹಳ ಚೆನ್ನಾಗಿದ್ದಾಳೆ ಗೊತ್ತಾ. ಸುರಕ್ಷಾ ಅವಳ ಹೆಸರು, ಮತ್ತು ಆಕೆ ಗರ್ಭಿಣಿ ಕೂಡ, ಬಟ್ ಬಹಳ ಕಾಂಪ್ಲಿಕೇಟ್ ಪ್ರೆಗ್ನೆನ್ಸಿ ಅಂತ ಸುರಕ್ಷಾ ಆಗಿರೋ ತೊಂದರೆ ಬಗ್ಗೆ ಸಾರಾಳಿಗೆ ವಿವರಿಸಿದ್ರು ಎಲಿನಾ. ಓ ಹೌದಾ ಮಾಮ್, ರಿಯಲಿ ವೆರಿ ಸ್ಯಾಡ್ ಅಲ್ವಾ. ಮತ್ತೀಗ ಆಕೆ ಹೇಗಿದ್ದಾಳೆ ಅಂತ ಕೇಳಿದ್ರು. ಈಗ ಆಕೆ ಓಕೆ ಸಾರಾ, ಬಟ್ ಡೆಲಿವರಿವರೆಗೂ ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಅವಳನ್ನು. ನೀವು ಗೊತ್ತಾ ಸಾರಾ, ಅವಳಿಗೆ ನಿನ್ನ ಬಗ್ಗೆ ಹೇಳಿದ್ರೆ ಬಹಳ ಎಕ್ಸೈಟ್ ಆದ್ಲು. ಒಮ್ಮೆ ನಿನ್ನ ಆಕೆಗೆ ಪರಿಚಯಿಸಲು ಕೂಡ ಕೇಳಿದ್ಲು. ನಿನಗೆ ಗೊತ್ತಾ, ಆಕೆ ಬಹಳ ಸುಂದರವಾದ ಹುಡುಗಿ ಅಂತ ಸುರಕ್ಷಾ ಬಗ್ಗೆ ಸಂತೋಷದಿಂದ ಹೇಳ್ತಿದ್ದಾರೆ ಎಲೀನಾ. ತಮ್ಮ ಅಮ್ಮ ಸುರಕ್ಷಾ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಹೇಳ್ತಿದ್ರೆ ಸಾರಾಳಿಗೆ ಜಲಸ್ ಬಂತು. ಅಸಲಿಗೆ ಏನಿದೆ ಆ ಹುಡುಗಿಯಲ್ಲಿ. ಸಾಮ್ರಾಟ್ ಸರ್ ಕೂಡ ನನ್ನ ಹೆಂಡತಿ, ನನ್ನ ವೈಫ್ ಅಂತಿದ್ದಾರೆ. ಈಗ ಅಮ್ಮ ಕೂಡ ಒಂದಿನ ಆಕೆನ ನೋಡಿದ್ರೋ ಇಲ್ವೋ ಅಷ್ಟೊಂದು ಹೊಗಳ್ತಿದ್ದಾರೆ. ಅಂಥ ದೊಡ್ಡ ಸುಂದರಿನ ಅವಳು. ಒಮ್ಮೆ ನೋಡ್ಬೇಕು ನಾನು ಆಕೆಯನ್ನು ಅಂದ್ಕೊಂಡ್ಳು ಮನಸ್ಸಿನಲ್ಲೇ. ಕೂಡಲೇ ಎಲೀನಾ ಅವ್ರ ಜೊತೆ, ಮಾಮ್ ನಾನು ಒಮ್ಮೆ ಸುರಕ್ಷಳನ್ನು ನೋಡಬಹುದಾ ಅಂತ ಕೇಳಿದ್ಲು. ಹಾಂ ಸಾರಾ, ಖಂಡಿತ, ನಾನು ನಿನ್ನ ಒಮ್ಮೆ ಸಾಮ್ರಾಟ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರು ಎಲೀನಾ. 15 ದಿನಗಳ ಕಾಲ ಸುರಕ್ಷಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಲು ಹೇಳಿದ್ದರಿಂದ ಸುರಕ್ಷಾ ತನ್ನನ್ನು ನೋಡಿದ್ರೆ ಅತಿಯಾದ ಒತ್ತಡ ತಗೊಂಡು ಇಲ್ಲದ ಸಲ್ಲದ ಆರೋಗ್ಯದ ತೊಂದರೆಗಳು ಬರುತ್ತವೆ ಎಂಬ ಉದ್ದೇಶದಿಂದ ಸಾಮ್ರಾಟ್ ಅಸಲಿಗೆ ಆಕೆ ಮಲಗುವವರೆಗೂ ಮನೆಗೆ ಹೋಗೋದನ್ನೇ ಬಿಟ್ಟಿದ್ದಾನೆ. ಬೆಳಿಗ್ಗೆ ಆಕೆ ಏಳೋ ಮೊದಲೇ ಅವನು ಎದ್ದು ಹೊರಗೆ ಹೋಗೋದು. ಹೀಗೆ ಮಾಡ್ತಾ 2 ದಿನಗಳಿಂದ ಆಕೆಗೆ ಮುಖ ತೋರಿಸಿಯೇ ಇಲ್ಲ ಸಾಮ್ರಾಟ್. ಸುರಕ್ಷಾ ಸಾಮ್ರಾಟನ್ನು ನೋಡ್ತಿಲ್ಲ, ಆದರೆ ಸಾಮ್ರಾಟ್ ಮಾತ್ರ ರಾತ್ರಿಯೆಲ್ಲ ಅವಳ ಜೊತೆಗೆ ಇರೋದರಿಂದ ಅವಳನ್ನು ನೋಡುತ್ತಲೇ ಇದ್ದಾನೆ. ಈ 2 ದಿನಗಳಲ್ಲಿ ಎಲಿನಾ ಜೊತೆ ಸುರಕ್ಷಾ ಬಹಳ ಕ್ಲೋಸ್ ಆಗಿದ್ದಾಳೆ. ಬಹಳ ಫ್ರೀಯಾಗಿ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ತಿದ್ದಾಳೆ ಸುರಕ್ಷಾ. ಸಮಸ್ಯೆ ಅಂದರೆ ಆರೋಗ್ಯದ ಬಗ್ಗೆ ಮಾತ್ರ. ಎಲಿನಾ ಕೂಡ ಸಾರಾ ಜೊತೆ ಸುರಕ್ಷಾ ವಿಷಯದ ಪ್ರತಿಯೊಂದನ್ನು ಹೇಳ್ತಿದ್ದಾರೆ. 2 ದಿನಗಳಿಂದ ಕಾಣಿಸಿದ ಸಾಮ್ರಾಟ್ನನ್ನು ಮಿಸ್ ಮಾಡ್ಕೊಳ್ಳೋದು ಇರಲಿ, ಅವನು ಕಾಣಿಸದೆ ಹೋದದಕ್ಕೆ ಸುರಕ್ಷಾ ಹ್ಯಾಪಿಯಾಗಿದ್ದಾಳೆ. ಒಂದಿನ ಎಲಿನಾ ಸಾಮ್ರಾಟ್ ಮನೆಯಲ್ಲಿದ್ದಾಗ ಸಾರಾ ಅವರಿಗೆ ಕರೆ ಮಾಡಿ, ನಾನು ಸುರಕ್ಷಾಳನ್ನು ಭೇಟಿಯಾಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಸಾರಾ. ಮುಂದಿನ ಭಾಗದಲ್ಲಿ ಸುರಕ್ಷಾ, ನನಗೊಂದು ಸಹಾಯ ಮಾಡ್ತೀಯಾ ಅಂತ ಕೇಳಿದ್ಲು ಸಾರಾ. ಏನು ಸಾರಾ,
ನಾನು ಮಾಡಬಹುದಾದಂತಹ ಸಹಾಯ ಆದರೆ ಖಂಡಿತ ಮಾಡ್ತೀನಿ ಅಂದ್ಲು ಸುರಕ್ಷಾ. ಅದು ನೀನು ಮಾತ್ರ ಮಾಡಬಹುದಾದಂಥ ಸಹಾಯ ಸುರಕ್ಷಾ ಅಂದ್ಲು ಸಾರಾ. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಮೆಂಬರ್ಶಿಪ್ ತಗೊಳ್ಳಿ.